ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಈ ಕಡೆ ಅಪ್ಪನ ಕೈಗೆ ನೋಟಿಸ್ ಸಿಕ್ಕಿದ್ದೆ, ಅವರ ಆರೋಗ್ಯನೇ ಏರ್ಪೇರಾಗೋಯ್ತು. ಈ ಕಡೆ ಭಾಗ್ಯ ನೋಡ್ಲಾಗೆ ಈ ಕಡೆ ಮಾವನ ಜೀವ ಬದುಕ್ತು ಅಂತ ಹೇಳ್ಬೋದು. ಈ ಕಡೆ ಇನ್ನೇನು ಫೋನಲ್ಲಿ ಫೋಟೋ ನೋಡಬೇಕು, ಮೆಮೊರಿ ಫುಲ್ ಆಯಿತು. ಎಲ್ಲ ಕಡೆಯಿಂದ ತಾಂಡವನ ಅದೃಷ್ಟ ಕಾಯ್ತಿದೆ ಅಂತ ಹೇಳ್ಬೋದು. ಆದರೆ ಭಾಗ್ಯ ದುರಾದೃಷ್ಟನೋ ಏನೋ, ಈ ಕಡೆ ಮನೇಲೂ ಕೂಡ ನೆಮ್ಮದಿ ಇಲ್ಲ, ಆ ಕಡೆ ಗಂಡ ಕೂಡ ನೆಮ್ಮದಿ ಕೊಡ್ತಿಲ್ಲ. ಈ ಕಡೆ ಹಾಸ್ಪಿಟಲೈಸ್ ಆದಂತಹ ಮಾವನ ಸ್ಥಿತಿ ನೋಡಿ ಎಲ್ಲರೂ ಕೂಡ ಕಣ್ಣೀರು ಹಾಕ್ತಿದ್ದಾರೆ. ಯಾಕದು ನಮಗೆ ಈ ರೀತಿ ಆಗ್ತದೆ ಅಂತ. ಆದರೆ ಯಾಕೆ ಏನಾಯಿತು ಅಂತ ಹೇಳಿ ಡಾಕ್ಟರ್ ಬರ್ತಿದ್ದಾಗೆ ಭಾಗ್ಯ ಕರ್ಕೊಂಡು ಬರದೇ ಇದ್ದಿದ್ರೆ ಇವತ್ತಿಗೂ ಕೂಡ ಅವರು ಅಪಾಯಕ್ಕೆ ತಳ್ತಾ ಇದ್ರು ಅನ್ನೋ ವಿಷಯ ಗೊತ್ತಾಗುತ್ತೆ. ನಂತರ ಈ ಕಡೆ ಎಲ್ಲರೂ ಕೂಡ ಒಳಗಡೆ ಹೋಗಿ ಏನಾಯ್ತು ಏನು ಅಂತ ವಿಚಾರ ಮಾಡ್ತಿದ್ರೆ ಅಲ್ಲಿ ತಾಂಡವ್ ತಂದೆಗೆ ಭಾಗ್ಯದ ಚಿಂತೆ. ನಮ್ಮಿಂದ ಈ ಹುಡುಗಿ ಜೀವನ ಹಾಳಾಗೋಯ್ತಲ್ಲ, ನಾವು ಈ ಹುಡುಗಿ ಜೀವನನ ಹಾಳು ಮಾಡಿಬಿಟ್ವಲ್ಲ, ನಾವು ಎಂಥ ಪಾಪಿಗಳು ಅಂತ. ಈ ಮಾತನ್ನು ಕೇಳಿದ್ದೆ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ. ಏನಿದು, ಯಾಕೆ ಈ ರೀತಿ ಮಾತಾಡ್ತಿದಾರ ಅಂತ ಪ್ರಶ್ನೆ ಮಾಡ್ತಾರೆ. ಅದು ತಾಂಡವ್ ನಿನ್ನ ಜೊತೆ ಇಲ್ವಲ್ಲ, ಅದಕ್ಕೋಸ್ಕರ ಈ ರೀತಿ ಮಾತಾಡ್ತಿದ್ದೀನಿ ಅಷ್ಟೇ ಅಂತ ಹೇಳಿ ಅದನ್ನು ಸತ್ಯನ ಮುಚ್ಚಿಟ್ಟು ಸುಳ್ಳನ್ನು ಹೇಳ್ತಾರೆ. ಆದರೆ ಒಮ್ಮೆ ಕುಸುಮವರು ಯಾಕೆ ಹೋಗಿ ಮಾತಾಡಲಿಲ್ಲ, ಜೊತೆಗೆ ಅವನು ಇಲ್ಲಿದ್ದಾನೆ ಅನ್ನೋ ವಿಷಯ ಯಾಕೆ ತಿಳ್ಕೊಳ್ಳಿಲ್ಲ. ತನ್ನ ಹೆಂಡತಿ ಈ ರೀತಿ ಮಾಡಿದ್ರಿಂದಾನೆ, ಅಹಂಕಾರ ತೋರಿಸಿದ್ರಿಂದಾನೆ, ಅವನಿಗೆ ಬುದ್ಧಿ ಕಲಿಸ್ದೇ ಇದ್ರಿಂದಾನೆ ಇಷ್ಟೆಲ್ಲ ನಡೆದು ಹೋಯ್ತು ಆಗೋಯ್ತು ಅನ್ನೋ ಕೋಪದಲ್ಲಿ ಆ ಒಂದು ಡಿವೋರ್ಸ್ ವಿಚಾರನ ಬಾಯಿ ಬಿಟ್ಟೇ ಬಿಡ್ತಾರೆ. ಒಮ್ಮೆ ಅವರು ಬಾಯಿ ಬಿಡ್ತಿದ್ದಾಗೆ ಈ ಕಡೆ ಭಾಗ್ಯ ಕುಸ್ತೋಗ್ತಿದ್ದಾಗೆ ಏನಿದು ಡಿವೋರ್ಸ್ ವಿಷಯ ಯಾಕೆ ಬೇಕಿತ್ತು ಈಗ ಅಂತ ಹೇಳ್ತಿದ್ರೆ ಈ ಕಡೆ ಭಾಗ್ಯ ಪ್ರಜ್ಞೆ ಬರ್ತಾ ಇದ್ದಂತೆ ಏನು ಹೇಳಿದ್ರಿ ಮಾವ, ಅವ್ರು ನನಗೆ ಡಿವೋರ್ಸ್ ಕೊಡ್ತಾರಾ, ಏನು ಮಾತಾಡ್ತಿದ್ದೀರಾ ನೀವು, ನಿಜ ಹೇಳಿ ಮಾವ ಅಂಥದ್ದು ಏನಾಗಿದೆ. ಖಂಡಿತ ಅವ್ರು ನಮ್ಮ ಜೊತೆ ಇಲ್ಲ ಗೊತ್ತು, ಆದರೆ ಒಂದಲ್ಲ ಒಂದಿನ ಖಂಡಿತ ಅವ್ರು ನಮ್ಮ ಜೊತೆ ಇರ್ತಾರೆ, ನನ್ನ ಜೀವನ ಸರಿ ಹೋಗುತ್ತೆ, ಅವ್ರು ಒಮ್ಮೆ ಬಂದೇ ಬರ್ತಾರೆ ವಾಪಸ್ ಅಂತ ಕಾಯ್ತಾ ಇದ್ದೀನಿ ನಾನು. ಆದರೆ ನೀವು ಹೇಳ್ತಿರೋ ಮಾತು ನೋಡಿದ್ರೆ ಡಿವೋರ್ಸ್ ಅಂದರೆ ಏನು ಚಿಕ್ಕ ವಿಷಯನಾ ಮಾವ, ಅದು ಎಷ್ಟು ದೊಡ್ಡ ವಿಷಯ. ಇಬ್ಬರು ಮಕ್ಕಳಿದ್ದಾರೆ ನನಗೆ, 16 ವರ್ಷದ ಸಂಬಂಧ, ನನಗೆ ಕುಟುಂಬ ಬೇಕು, ನನ್ನ ಮಕ್ಳಿಗೆ ಅಪ್ಪ ಬೇಕು. ಆದರೆ ಏನಾಗ್ತದೆ ಅಲ್ಲಿ, ಯಾಕೆ ಈ ರೀತಿ ಎಲ್ಲ ಆಗ್ತದೆ, ಏನು ಹೇಳ್ತಿದ್ರ ಮಾವ, ನೀವು ಹೇಳಿದ ನಿಜಾನ ಮಾವ ಅಂತ ಕೇಳ್ತಿದ್ರೆ ಈ ಕಡೆ ಅಯ್ಯೋ ಮಗಳೇ, ಅವರು ಸುಮ್ಮನೆ ಈ ರೀತಿ ಆಗ್ಬೋದು ಅಂತ ಹೇಳಿದ್ರು ಅಂತ ಸುನಂದ್ ಅವ್ರು ಹೇಳ್ತಾರೆ. ನಂತರ ಹೇಳಿ ಮಾವ, ಯಾಕೆ ಆ ರೀತಿ ಹೇಳಿದ್ರಿ, ಒಮ್ಮೆಲೆ ನನ್ನ ಜೀವನೇ ಹೊಟ್ಟೋಯ್ತು ಗೊತ್ತಾ, ನೀವು ಆ ರೀತಿ ಹೇಳಿದಕ್ಕೆ ನಿಜಾನ ಮಾವ ಅಂತ ಕೇಳ್ತಿದ್ದಾಳೆ, ಕಣ್ಣೀರು ಹಾಕ್ತಿದ್ದಾಳೆ. ಅಯ್ಯೋ ಏನಮ್ಮ ಹೇಳಲಿ ಭಾಗ್ಯ, ಜಸ್ಟ್ ವಿಷಯ ಹೇಳಿದಕ್ಕೆ ಈ ರೀತಿಯ ಮಾಡಿಬಿಟ್ಟಲ್ಲ, ಇನ್ನೇನಾದರೂ ವಿಷಯನೇ ಗೊತ್ತಾಗ್ಬಿಟ್ರೆ ಏನಾಗಲ್ಲ, ಖಂಡಿತ ಈ ವಿಷಯ ನಿನ್ನ ಹತ್ರ ಹೇಳಲೇ ಕೂಡ್ದು ನಾನು ಅಂತ ಡಿಸೈಡ್ ಮಾಡಿದ್ದೆ, ಕ್ಷಮಿಸ್ಬೇಡು ಭಾಗ್ಯ, ನಿಮ್ಮ ಅತ್ತೆ ಆ ರೀತಿ ಗೊತ್ತೇ ಇಲ್ಲ ಅಂದ್ಬಿಟ್ಲಲ್ಲ, ಅದರಿಂದ ಮನಸ್ಸಿಗೆ ತುಂಬಾ ನೋವಾಗೋಯ್ತು, ಅದಕ್ಕೆ ಆ ರೀತಿ ಆಗಿಬಿಟ್ರೆ ಅಂತ ಹೇಳಿದೆ ಅಷ್ಟೇ ಅಂತ ಹೇಳ್ತಿದ್ದಾರೆ. ನಂತರ ಈ ಕಡೆ ಮಗನ ಜೊತೆ ಮಾತಾಡಿದ ಎಲ್ಲವನ್ನ ಕೂಡ ಸರಿಪಡಿಸ್ಬೇಕು ಅಂತ ನಿರ್ಧಾರ ಮಾಡ್ತಾರೆ. ಈ ಕಡೆ ಇದಾಗ್ತಿದ್ರೆ ಆ ಕಡೆ ಆಲ್ರೆಡಿ ತಾಂಡವ್ ಎಲ್ಲಿದ್ದಾನೆ ಅನ್ನೋ ವಿಷಯ ಗೊತ್ತಿರೋ ಪೂಜಾ ಅವನನ್ನ ಮತ್ತು ಶ್ರೇಷ್ಠನ ಇಬ್ಬರೂ ಕೂಡ ರೆಡ್ ಹ್ಯಾಂಡ್ ಆಗಿ ಹಿಡಿದು ಎಷ್ಟೊತ್ತಾದರೂ ಪರವಾಗಿಲ್ಲ ವಿಡಿಯೋನ ಮಾಡಿ ಅದನ್ನು ಅತ್ತೆಗೆ ಸೆಂಡ್ ಮಾಡಬೇಕು ಅಂತ ಶ್ರೇಷ್ಠ ಮನೆ ಕಡೆ ಹೋಗ್ತಿದ್ದಾಳೆ. ಆದರೆ ಅಲ್ಲಿ ಒಂದು ಟ್ವಿಸ್ಟ್ ಸಿಗತ್ತೆ, ಈ ಕಡೆ ಸುಂದ್ರಿನ ಭೇಟಿ ಮಾಡಬೇಕಾಗತ್ತೆ. ಬಿಕಾಸ್ ಈ ಕಡೆ ಸುಂದ್ರಿಗೆ ಒಂದು ಕಳ್ಳ ಬಂದು ಬೈಕ್ ಕೊಟ್ಟು ಇದನ್ನು ಸೇಫ್ ಪ್ಲೇಸಲ್ಲಿ ಇಡಬೇಕು, ನನ್ನ ಹತ್ರ ಇಟ್ಕೊಂಡ್ರೆ ಪೊಲೀಸವರು ಬಂದುಬಿಡ್ತಾರೆ ಅಂದಾಗ ನಾನಿರೋ ಮನೆ ಸಖತ್ತಾಗಿದೆ, ಅಲ್ಲಿ ತುಂಬಾ ಪ್ಲೀಸ್ ಇದೆ, ಒಳ್ಳೆ ಪಾರ್ಕಿಂಗ್ ಲಾಟ್ ಇದೆ, ನಾನಂತೂ ಮೊದಲಿನ ಮನೇಲಿಲ್ಲ, ಆ ಏರಿಯಾ ಪೊಲೀಸವ್ರು ಕೂಡ ಬರೋದಿಲ್ಲ, ಖಂಡಿತ ನಿನ್ನ ಬೈಕ್ ತುಂಬ ಹುಷಾರಾಗಿರುತ್ತೆ, ನಾನು ಸೇಫ್ ಮಾಡ್ತೀನಿ ಅಂತ ಹೇಳಿ ಬೈಕನ್ನು ಓಡಿಸ್ಕೊಂಡು ಬರ್ತಿದ್ದಾರೆ. ಆದರೆ ಅವ್ರಿಗೆ ಬೈಕನ್ನು ಚಲಾಯಿಸೋಕೆ ಅಷ್ಟಾಗಿ ಬರೋದಿಲ್ಲ, ಆದರೂ ಕೂಡ ಓಡಿಸ್ಕೊಂಡು ಬರ್ತಾ ಅಲ್ಲೇ ಬರ್ತಿರೋ ಈ ಕಡೆ ಪೂಜಾಗೆ ಗಾಡಿ ಹಿಡ್ಕೊಂಡು ಗುದ್ದೇ ಬಿಡ್ತಾರೆ. ಗುದ್ದದ್ದೇ ತಡ ಕೆಳಗಡೆ ಬಿದ್ದೇ ಹೋಗ್ಬಿಡ್ತಾಳೆ ಪೂಜಾ. ನಂತರ ಈ ಕಡೆ ಸುಂದ್ರಿ ಮತ್ತು ಪೂಜಾ ನಡುವೆ ಒಳ್ಳೆ ಫೈಟ್ ಆಗುತ್ತೆ. ಸುಂದ್ರಿನೂ ಸೋಲಲ್ಲ, ಪೂಜಾನೂ ಸೋಲಲ್ಲ. ಇನ್ನು ಕಣ್ಣು ಕಾಣಿಸೋದಿಲ್ವ ನಿನಗೆ, ಹೇಗೆ ಬಿದ್ದು ಹೇಗೆ ಗಾಯ ಆಗಿದೆ ನೋಡು ಅಂದಾಗ, ಹೌದಾ ನಿನಗೆ ಗಾಯ ಆಗಿದೆಯಾ, ನೀನೇ ಅಡ್ಡ ಬಂದಿದ್ದು ನೋಡು, ನನ್ನ ಬೈಕಿಗೆ ಎಷ್ಟು ಪೆಟ್ಟಾಗಿದೆ ಅಂತ ಸುಂದ್ರಿ ಹೇಳ್ತಿದ್ದಾರೆ. ಏನೋ ಈಗ ನೀನೇ ಹಾಸ್ಪಿಟ್ಲ್ ಬಿಲ್ ಕಟ್ಟಬೇಕು, 25,000-30,000 ಕಟ್ಟು ಅಂತ ಹೇಳಿದಕ್ಕೆ ಏನು ಈ ಮೂತಿಗೆ 25,000-30,000 ಅಂತ ಸುಂದ್ರಿ ಹೇಳ್ತಿದ್ದಾಗೆ, ಏನು ನನ್ನ ಸ್ಕಿನ್ನೆಲ್ಲ ಎಷ್ಟು ಚೆನ್ನಾಗಿದೆ, ನನ್ನನ್ನು ಈ ಮೂತಿ ಅಂತ್ಯ, ಇರು ನಿನಗೆ ಮಾಡ್ತೀನಿ ಅಂತ ಹೇಳಿ ಪೊಲೀಸ್ ಅವ್ರಿಗೆ ಕಾಲ್ ಮಾಡ್ತೀನಿ, ಅವರೇ ಬರ್ತಾರೆ, ಹೇಗೂ CCTV ಇರುತ್ತೆ, ನೋಡ್ತಾರೆ, ನೀನೇ ತಪ್ಪು ಮಾಡಿತು ಅಂತ ಗೊತ್ತಾಗುತ್ತೆ, ನಿನ್ನಿಂದಾನೇ ಹಾಸ್ಪಿಟಲ್ ಬಿ ಪೇ ಮಾಡಿಸ್ತಾರೆ ಅಂತ ಹೇಳ್ತಿದ್ದಾಳೆ. ಈ ಕಡೆ ಸುಂದ್ರಿ ಅಂತೂ ಏನೋ ಪೊಲೀಸವ್ರು ಬಂದರೆ ಇದು ಕಳ್ಮಾಲು ಅಂತ ಗೊತ್ತಾಗ್ಬಿಡುತ್ತೆ, ಆಮೇಲೆ ಸಿಕ್ಕಾಕೊಂಡ್ಬಿಡ್ತೀನಿ, ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾರೆ. ಹೀಗಾದರೂ ಮಾಡಿ ಇವ್ರ ಜೊತೆ ಡೀಲ್ ಮಾಡ್ಕೊಂಡ್ಬಿಡ್ಬೇಕು ಅಂತ. ನಂತರ ಇದೆಲ್ಲ ಈ ಕಡೆ ನಡೀತಾ ಇದ್ರೆ ಆ ಕಡೆ ಮಾವ ತನ್ನ ಸೊಸೆ ಜೀವನನ ಸರಿಪಡಿಸ್ಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಯಾರಿಗೂ ಕೇಳಿದೆ ತಾಂಡವ್ ಆಫೀಸ್ಗೆ ಹೋಗ್ತಾರೆ. ಈ ಕಡೆ ಬೀಗರು ಹೋಗಿ ನೋಡಿದ್ರೆ ವಾರ್ಡಲ್ಲಿ ಯಾರೂ ಇಲ್ಲ. ತಕ್ಷಣ ಬಿಲ್ ಕಟ್ಟೋಕೆ ಬಂದಿರೋ ಕುಸುಮ ಮತ್ತು ಭಾಗ್ಯ ಹತ್ರ ಬಂದು ಬೀಗರು ಅಲ್ಲಿ ಕಾಣಿಸ್ತಿಲ್ಲ ಅಂತ ಹೇಳ್ತಿದ್ದಾರೆ. ಈ ಕಡೆ ಎಲ್ಲೋ ಹೋದ್ರು
ಕುಸುಮ ಮತ್ತು ಭಾಗ್ಯ ಆತಂಕ ಪಡ್ಕೋತಿದ್ದಾರೆ. ನಂತರ ನಿಮ್ಮ ಮಾವಂಗೆ ಫೋನ್ ಮಾಡುವಂತ ಫೋನ್ ಮಾಡಿಸ್ತಿದ್ದಾರೆ. ಬಟ್ ಮಾವ ಕಾಣಿಸ್ತಿಲ್ಲ, ಫೋನ್ ರಿಸೀವ್ ಮಾಡ್ತಿಲ್ಲ. ನಂತರ ಈ ಕಡೆ ನೋಡಿದ್ರೆ ತಾಂಡವ್ ಆಫೀಸಿಗೆ ಬಂದಿದ್ದೆ. ನಾನು ತಾಂಡವ್ರಿಗೆ ಇನ್ಫಾರ್ಮ್ ಮಾಡಿ ಅವ್ರ ತಂದೆ ಬಂದಿದ್ದೀನಿ ನೋಡ್ಬೇಕಂತ ಅಂತ ಹೇಳಿ ಆಫೀಸ್ ಅವ್ರ ಹತ್ರ ಹೇಳಿದಾಗ ಆಫೀಸ್ ಅವ್ರು ಹೋಗಿ ತಾಂಡವ್ಗೆ ನಿಮ್ಮ ತಂದೆ ಬಂದಿದ್ದಾರೆ, ವಿಸಿಟರ್ ರೂಮಲ್ಲಿ ಇದ್ದಾರೆ ಅಂತ ಇನ್ಫಾರ್ಮ್ ಮಾಡ್ತಾರೆ. ಅಪ್ಪ ಬಂದಿದ್ದಾರಾ ಅಂತ ತುಂಬಾ ಖುಷಿ ಆಗುತ್ತೆ ತಾಂಡವ್ಗೆ. ತಕ್ಷಣ ಇಲ್ಲಿ ಅಪ್ಪ ಅಂತ ಹೇಳಿ ಓಡ್ ಬರ್ತಾರೆ, ಅಪ್ಕೋತಾರೆ ಹೇಗಿದ್ದೀರಾ ಅಂತ. ತಕ್ಷಣ ಈ ಕಡೆ ಅಪ್ಪ ತಳ್ಳಿಬಿಡ್ತಾರೆ. ನೋಡು ತಾಂಡವ್ ನಿನ್ನ ಜೊತೆ ಮಾತಾಡಬೇಕು, ಅದಕ್ಕೋಸ್ಕರ ಬಂದಿದ್ದೀನಿ, ಹೊರಗಡೆ ಇರ್ತೀನಿ ಬಾ ಅಂತ ಹೇಳ್ತಾರೆ. ಈ ಕಡೆ ಯಾಕಪ್ಪ ಈ ರೀತಿ ರಿಯಾಕ್ಟ್ ಮಾಡ್ತಿದ್ದಾರೆ ಅಂತ ಅನಿಸ್ತಿದ್ರು ಕೂಡ ಮನಸ್ಸಲ್ಲಿ ಗೊತ್ತಾಗ್ತಿದೆ ಅಪ್ಪ ಯಾಕೆ ಈ ರೀತಿ ರಿಯಾಕ್ಟ್ ಮಾಡ್ತಿದ್ದಾರೆ ಅಂತ. ಫೈನಲಿ ಈ ಕಡೆ ತಾಂಡವ್ ತಕ್ಷಣ ಈ ಕಡೆ ಅಪ್ಪನಿಂದನೇ ಹೋಗ್ತಾನೆ. ಈ ಕಡೆ ಅಪ್ಪ ಅಂತೂ ನಿಲ್ತಾನೆ ಇಲ್ಲ, ಹೋಗ್ತಾ ಇದ್ದಾರೆ. ತಾಂಡವ್ ಕೂಡ ಹಿಂದನೇ ಹೋಗ್ತಾ ಇದ್ದಾರೆ. ಅಪ್ಪ ಯಾವಾಗ ಬಂದ್ರಿ, ಎಷ್ಟು ದಿನ ಆಯಿತು ಬಂದು, ನಾನು ನೋಡೋಕೆ ಬಂದ್ರಿ ಅಲ್ಲ, ನಂಗೆ ತುಂಬ ಖುಷಿ ಆಗ್ತದೆ. ನಿಮ್ಮನ್ನು ನೋಡಿ ಎಷ್ಟು 1 ವರ್ಷ ಆಯಿತು ಅಂತ ಫೀಲ್ ಆಗ್ತದೆ. ಯಾವ್ದ್ರಲ್ಲಿ ಬಂದ್ರಿ ಅಪ್ಪ, ನೀವು ಹೇಳಿದ್ರೆ ನಾನು ಫ್ಲೈಟೇ ಬುಕ್ ಮಾಡಿಸ್ತಿದ್ದೆ ಗೊತ್ತಾ, ಹಾಗೆ ಹೀಗೆ ತುಂಬಾ ಕಾಳಜಿ ಇರೋ ರೀತಿ ಮಾತಾಡ್ತಿದ್ದಾನೆ. ಆದರೆ ಅಪ್ಪ ಮಾತ್ರ ಒಂದು ಕೂಡ ಮಾತಾಡ್ತಿಲ್ಲ, ಪಿಸ್ಕೂಡ್ತಿಲ್ಲ, ಒಂದು ಮಾತನ್ನು ಕೂಡ ಮಾತಾಡ್ತಿಲ್ಲ. ಈ ಕಡೆ ಹೋಗ್ತಿದ್ದಾರೆ. ಈ ಕಡೆ ತಾಂಡವ್ ಕೂಡ ಹೋಗ್ತಿದ್ದಾನೆ. ಅಪ್ಪ ಅಂತ ಹೇಳಿ ಇಟ್ಕೋತಿದ್ದಾಗೆ ಅಲ್ಲೇ ಬಸ್ ಸ್ಟ್ಯಾಂಡಲ್ಲೇ ಈ ಕಡೆ ತಳ್ಳಿಬಿಡ್ತಾರೆ. ಎಲ್ಲ ಜನಗಳು ಕೂಡ ತಾಂಡವ್ನೇ ನೋಡ್ತಿದ್ದಾರೆ. ಈ ಕಡೆ ತಾಂಡವ್ ಮರ್ಯಾದೆ ರೋಡಲ್ಲೇ ಹರಾಜು ಆಗ್ತಾ ಇದ್ರು ಕೂಡ ತಾಂಡವ್ಗೆ ಅದು ಯಾವುದೂ ಕೂಡ ಲೆಕ್ಕಕ್ಕಿಲ್ಲ. ಅಪ್ಪನ ಜೊತೆ ಮಾತಾಡಿ ಅಪ್ಪನ ಜೊತೆ ಇರೋದೇ ಅವನಿಗೆ ಖುಷಿ. ಖಂಡಿತ ಅಪ್ಪ ಅಮ್ಮನ ವಿಷಯದಲ್ಲಿ ಖಂಡಿತ ಒಳ್ಳೆ ಮಗನಾಗೆ ಇದ್ದಾನೆ ಅಂತ ಹೇಳ್ಬೋದು. ಬಟ್ ಸೈಡ್ ಹಿಂಗೆ ಇರೋದ್ರಿಂದಾಗಿ ಅವನು ಆ ರೀತಿ ರಿಯಾಕ್ಟ್ ಮಾಡ್ತಿದ್ದಾನೆ. ಬಟ್ ವಿಷಯ ಗೊತ್ತಾದರೆ ಖಂಡಿತ ಪ್ರಾಮಿನೆನ್ಸ್ ಕೊಡ್ತಾನೆ. ಆದರೆ ಒಳ್ಳೆ ಗಂಡ. ನಂತರ ಈ ಕಡೆ ಅಪ್ಪ ಒಂದು ಪಾರ್ಕಿಗೆ ಹೋಗಿ ನಿಂತ್ಕೋತಾರೆ. ಈ ಕಡೆ ತಾಂಡವ್ ಮುಖಾಮುಖಿ ಆಗ್ತಾರೆ. ಅಷ್ಟರಲ್ಲಿ ಈ ಕಡೆ ಕುಸುಮ ಮತ್ತು ಭಾಗ್ಯಗೆ ಈಗ ಗೊತ್ತಾಗುತ್ತೋ ಏನೋ ಅವರು ಕೂಡ ಪಾರ್ಕಿಂಗ್ ಹತ್ರನೇ ಬರ್ತಾರೆ. ಈ ಕಡೆ ಅಪ್ಪ ಮಗನ ಪ್ರಶ್ನೆ ಮಾಡ್ತಿದ್ದಾರೆ, ಏನು ಮಾಡಿದ್ಯಾ, ಯಾಕೆ ಡಿವೋರ್ಸ್ ನೋಟಿಸ್ ಕಳಿಸಿದ್ಯಾ, ಹಾಗೆ ಹೀಗೆ ಅಂತ. ನಾನು ಸರಿಯಾಗೇ ಮಾಡಿದ್ದೀನಿ, ನನಗೆ ಅವಳು ಬೇಕಾಗಿಲ್ಲ, ಅವಳಿಂದ ನನಗೆ ಏನೇನು ಕಳ್ಕೊಂಡಿದ್ದೀನಿ. ನನ್ನ ಅಪ್ಪ ಅಮ್ಮ ಮಕ್ಕಳು ಎಲ್ಲ ಕೂಡ ದೂರ ಆಗಿದ್ದಾರೆ. ಅವಳನ್ನ ನಾನು ತಂದು ಕಟ್ಟಿದ್ರೆ ಖಂಡಿತ ನಂಗೆ ಅವಳ ಜೊತೆ ಬಾಳೋಕೆ ಇಷ್ಟ ಇಲ್ಲ, ಅದಕ್ಕೆ ಡಿವೋರ್ಸ್ ನೋಟಿಸ್ ಕಳಿಸಿದ್ದೀನಿ ಅಂತ ಹೇಳ್ತಿದ್ರೆ ಈ ಮಾತನ್ನು ಕೇಳಿದ್ದ ಭಾಗ್ಯ ಮತ್ತು ಕುಸುಮ ನಿಂತಲ್ಲೇ ಕುಸ್ತು ಹೋಗ್ತಿದ್ದಾರೆ. ಅವ್ರಿಗೂ ಕೂಡ ವಿಷಯ ಗೊತ್ತಾಗೋಯ್ತು. ಫೈನಲಿ ತಾಂಡವ್ ಡಿವೋರ್ಸ್ ವಿಷಯ ಎಲ್ರಿಗೂ ಕೂಡ ಗೊತ್ತಾಯಿತು. ಹಾಗಿದ್ರೆ ಮುಂದೆ ಏನಾಗಬಹುದು? ಈ ಕಡೆ ಪೂಜಾ ಶ್ರೇಷ್ಠ ಮನೆಗೆ ಎಂಟ್ರಿ ಕೊಡ್ತಿದ್ದಾಳೆ. ಬಿಕಾಸ್ ಸುಂದ್ರಿ ಅವರು ದುಡ್ಡನ್ನು ಹೇಗೋ ಒಂದಷ್ಟು ಮಾತಾಡಿ ಶ್ರೇಷ್ಠ ಮುಖಾಂತರ ಕೊಡಿಸ್ಬಿಡ್ಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಹಾಗಾಗಿ ಪೂಜಾನ ತನ್ನ ಮನೆಗೆ ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ದಾರೆ. ಪೂಜಾಗೆ ಆ ಮನೆ ಶ್ರೇಷ್ಠ ಅದು ಅಂತ ಗೊತ್ತಿದೆ. ಆದರೆ ಯಾಕೆ ಇವರು ಈ ಮನೆ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಶಾಕ್ ಆಗ್ತದೆ. ಹಾಗಿದ್ರೆ ಇರೋದು ಇವರ, ಹಾಗಿದ್ರೆ ಇಲ್ಲಿ ಶ್ರೇಷ್ಠ ಇಲ್ವಾ ಅಂತ ಅನ್ನಿಸ್ತದೆ. ಫೈನಲಿ ಅವಳು ಮನೆಗೆ ಎಂಟ್ರಿ ಕೊಡ್ತಿರೋದು ಶ್ರೇಷ್ಠ ಮನೆಗೆ. ಫೈನಲಿ ಅವಳಿಗೆ ವಿಷಯ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಇಲ್ಲಿ ಶ್ರೇಷ್ಠ ಮನೆಗೆ ಎಂಟ್ರಿ ಕೊಟ್ಟಿದ್ದೀನಿ ಅನ್ನೋ ವಿಷಯ ಪೂಜಾ ಮುಂದೆ ತೆರೆದುಕೊಳ್ಳುತ್ತೆ. ಈ ಕಡೆ ಏನಾಗ್ಬೋದು, ಪೂಜಾನ ನೋಡಿ ಶ್ರೇಷ್ಠ ಶಾಕ್ ಆಗ್ತಾಳ, ಈ ಕಡೆ ಲಾಕ್ ಆಗ್ತಾಳ. ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡಿ.